ಕಳೆದ 1 ವರ್ಷದಿಂದ ಇದುವರೆಗೂ ಕೂಡ ರೈತರ ಪರವಾಗಿ ಸಭೆಯನ್ನ ಕರೆದಿಲ್ಲ, ರೈತರ ಏಳಿಗೆ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ತಾಲೂಕು ಕಚೇರಿಯ ಬಳಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದಿಂದ ರೈತರಿಗೆ ಬರುವಂತಹ ಅನುದಾನಗಳು ರೈತರ ಕೈಗೆ ಇದುವರೆಗೂ ಕೂಡ ಸೇರಿಲ್ಲ. ಭೂಮಿಗಳಿಗೆ ಚಿನ್ನದ ಬೆಲೆ ಇರುವುದರಿಂದಾಗಿ ಸರ್ಕಾರ ಹಿಂದಿನ ಬಾಗಿಲಿನಿಂದ ರೈತರ ಭೂಮಿಯನ್ನ ಒತ್ತುವರಿ ಮಾಡ್ತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮನವಿ ರೂಪದಲ್ಲಿ ದಂಡಾಧಿಕಾರಿಗಳಿಗೆ ಸಲ್ಲಿಸಿದ್ರು. ನಮ್ಮ ಮನವಿಗೆ ದಂಡಾಧಿಕಾರಿಗಳು 10 ದಿನದ ಒಳಗಾಗಿ ಪ್ರತಿಕ್ರಿಯೆಯನ್ನ ಕೊಡಬೇಕು, ಇಲ್ಲದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸಂಘಟನೆಯವರು ತಿಳಿಸಿದ್ರು. ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ, ನೀತಿಗೆಟ್ಟ ತಾಲೂಕು ಆಡಳಿತಕ್ಕೆ, ಭ್ರಷ್ಟ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ತಾಲೂಕಿನ ರೈತರ ಸಮಸ್ಯೆ ಬಗೆಹರಿಸಲು ಸಭೆ ಕರೆಯಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ದಿಲೀಪ್ ರಾಜ್ ಜೊತೆ ಇದ್ದಿದ್ದು ಗೊತ್ತಿದೆ ಅಷ್ಟೇ, ಕೆಲಸ ಆಗಬೇಕಲ್ಲ. ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ. ಏನು ಇವತ್ತಿನ ದಿನ ನಮ್ಮ ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಇವತ್ತಿನ ದಿನ ನಾವು ಮಾಡಿರ್ತಕ್ಕಂಥ ಹೋರಾಟ ಇಷ್ಟೇ. ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾರಾಯಣ ರೆಡ್ಡಿ ಅಣ್ಣವರು ಹಾಗೂ ಕಬ್ಬು ಬೆಳೆಗಾರರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯರಾಜಣ್ಣವರು ಇವತ್ತಿನ ದಿನ ಈ ಭಾಗದಲ್ಲಿ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಆಡಳಿತ ಅಂತಕ್ಕಂಥದ್ದು. ಏನು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದ್ದಾರೆ, ಜಿಲ್ಲೆಯ ಮೊದಲನೆಯ ಕೂಲಿ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳು, ಅವರು ಕೂಲಿ ಮಾತ್ರ ತಗೊಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ತಾಲೂಕಿನ ಮೊದಲನೇ ಕೂಲಿ ನಮ್ಮ ತಹಶೀಲ್ದಾರರು ಇವತ್ತಿನ ಸಂಪೂರ್ಣವಾಗಿ ರೈತರನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು. ಸರಿಸುಮಾರು ಅವರು ಬಂದು 1 ವರ್ಷ ಆಗಿದೆ ಅಂತ ಅವ್ರ ಬಾಯಲ್ಲಿ ಹೇಳಿದ್ದಾರೆ. ಇವತ್ತವರೆಗೂ ಸಮೇತ ಒಂದೇ ಒಂದು ಸಭೆ ರೈತರ ಪರವಾಗಿ ಇವತ್ತಿನ ದಿನ ಮಾಡಿದ್ದಿಲ್ಲ ತಾಲೂಕಲ್ಲಿ. ಹಾಗಾದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು, ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಯಾವುದೇ ಒಂದು ಕೊಡುಗೆಗಳು ಇವತ್ತಿನ ದಿನ ರೈತರಿಗೆ ಹೇಗೆ ತಲುಪಲಿಕ್ಕೆ ಸಾಧ್ಯ, ರೈತರು ಹೇಗೆ ಉಳಿಲಿಕ್ಕೆ ಸಾಧ್ಯ? ಇವತ್ತಿನ ದಿನ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಇವತ್ತಿನ ದಿನ ಈ ಒಂದು ತಾಲೂಕು ಭೂಮಿ ಬೆಲೆ ಗಗನಕ್ಕೆ ಏರ್ತಾ ಇದೆ. ಆ ಕಾರಣ ಇವತ್ತಿನ ದಿನ ಸಂಪೂರ್ಣವಾಗಿ ರೈತರ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಳ್ಳಲಿಕ್ಕೆ ಸರ್ಕಾರ ಹಿಂಬಾಗಿಲಿನಿಂದ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಅವ್ರಿಗೆ ಮನಸೋ ಇಚ್ಛೆ ಇವತ್ತಿನ ದಿನ ಭೂಮಿಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ರೈತರ ಮಕ್ಕಳು ರೈತರು ಉಳಿಬೇಕು ಅಂತ ಬರೀ ಬಾಯಿ ಮಾತಿಗೆ ಇವ್ರು ಹೇಳ್ತಾರೆ, ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಚಿಕೆ ಆಗಬೇಕು ಇಂಥ ಅಧಿಕಾರಿಗಳಿಗೆ ಹಾಗೂ MLAಗಳಿಗೆ, ಇಂಥ ಸರ್ಕಾರಕ್ಕೆ ಬಹಳ ಮುಖ್ಯವಾಗಿ. ಇವತ್ತಿನ ದಿನ ಅಧಿಕಾರಿಗಳೆಲ್ಲರೂ ಸಮೇತ ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತಿನ ದಿನ ಇಷ್ಟು ಜನ ರೈತರು ಇವತ್ತಿನ ದಿನ ಇಲಾಖೆ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅದು ದೊಡ್ಡ ದುರಂತ. ಆ ಕಾರಣ ರೈತರು ಉಳಿಬೇಕು, ರೈತರ ಮಕ್ಕಳು ಉಳಿಬೇಕು. ಈ ಒಂದು ಭಾಗದ ತಹಶೀಲ್ದಾರ್ ಅವ್ರಿಗೆ 15 ದಿನಗಳ ಕಾಲ ನಾವು ಇವತ್ತಿನ ದಿನ ಏನು ಗಡುವು ಕೊಟ್ಟಿದ್ದೀವಿ, ಸಂಪೂರ್ಣವಾಗಿ ತಾಲೂಕಿನಲ್ಲಿ ಸರಿಸುಮಾರು ಒಂದು 25 ಪಾಯಿಂಟ್ಗಳನ್ನು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಇದು ಅವರೇ ತಿಳ್ಕೊಬೇಕು, ಮಾಡಬೇಕಾಗಿದ್ದಿದ್ದು ಕೆಲಸ. ಅವರು ಮರ್ತಿರ್ತಕ್ಕಂಥ ಕೆಲಸ ಕೃಷಿಕರ ಪರವಾಗಿ, ರೈತರ ಪರವಾಗಿ ನಾವು ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿಂದ 10 ದಿನಗಳ ಕಾಲ ನಾವು ಅವ್ರಿಗೇನು ಗಡುವು ಕೊಟ್ಟಿದ್ದೀವಿ, ಅವರು ಅದಕ್ಕೆಲ್ಲದಕ್ಕೂ ಸಮೇತ ಉತ್ತರ ಕೊಟ್ಟು ನಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲ ಅನ್ನೋದೇ ಆದರೆ ನಮ್ಮ ರೈತ ಸಂಘಟನೆಗಳ ಎಲ್ಲ ಒಂದು ಶಕ್ತಿ ಪ್ರದರ್ಶನ ಈ ಒಂದು ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಅವ್ರ ಸಮ್ಮುಖದಲ್ಲೇ ಹೇಳಿದ್ದೀವಿ. ಅದು ಆಗುತ್ತೆ. ರೈತರ ಪರವಾಗಿ ಆಗಬೇಕು, ಸರ್ಕಾರ ಉಳಿಬೇಕು, ರೈತರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಕಂದಾಯ ಮಂತ್ರಿ ಹೇಳ್ತಾರೆ, ಅಲ್ಲಿ ರೈತರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ, ನೆಲಮಂಗಲ ತಾಲೂಕಲ್ಲಿ ಮಂತ್ರಿಗಳ ಮನೆ ಬಾಗಿಲಿಗೆ, ಭೂಮಾಫಿಯಾದವ್ರ ಮನೆ ಬಾಗಿಲಿಗೆ, ಕಂದಾಯ ಇಲಾಖೆ ಇವ್ರುಗಳ ಮನೆ ಬಾಗಿಲಿಗೆ ಸ್ಮಶಾನ ಜಾಗ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದಕ್ಕೆ ದಾಖಲೆ ಕೊಟ್ಟರೆ 1 ಇಂಚು ಕ್ರಮ ಇಲ್ಲ. ಭೂ ಸಾಗುವಳಿ ಮಾಡ್ತಕ್ಕಂಥವ್ರಿಗೆ ಓಡಿ ದುರಸ್ತಿ ಮಾಡ್ಕೊಡಿ, ಅನುಭವದಲ್ಲಿರ್ತಕ್ಕಂಥವ್ರಿಗೆ ಓಡಿ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಒಬ್ಬ ಸರ್ವೇಯರು ಪೂಚಿಯನ್ನು ತಗೊಂಡು ಬೀದಿಗೆ ಬರಲ್ಲ. ಅಂದ್ರೆ ಭ್ರಷ್ಟಾಚಾರಿಗಳು, ತೋಳ್ಬಲ ಹೊಂದಿರ್ತಕ್ಕಂಥವ್ರು, ಹಣ ಬಲ ಉಳ್ತಕ್ಕಂಥವ್ರು ಮಾತ್ರ ಕೆಲಸ ಮಾಡ್ಲಿಕ್ಕೆ ಈ ತಾಲೂಕು ಕಚೇರಿ ಇರೋದು. ಈ ತಾಲೂಕು ಕಚೇರಿ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಮತದಾರರು ಕೊಟ್ಟಿರ್ತಕ್ಕಂಥ MLA ಮಂತ್ರಿ ಏನ್ ಕೆಲಸ ಮಾಡ್ತಾ ಇದಾರೆ, ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಜ್ಞಾನ ಇಲ್ವ ಅವ್ರಿಗೆ? ನಿಜವಾಗಿ ಅನ್ನ ತಿಂತಕ್ಕಂಥವ್ರು ಇದ್ರೆ, ಈ ರೈತ ಬೆಳೆಕೊಟ್ಟಿರ್ತಕ್ಕಂಥ ಅನ್ನವನ್ನು ನೀವು ತಿಂತಾ ಇದ್ರೆ ಮೊದಲು
ಈ ರೈತ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಹಸೀಲ್ದಾರರು ಸಭೆ ಮಾಡಬೇಕಾಗಿತ್ತು. ಯಾರು ಸಭೆ ಮಾಡ್ತಾರೆ? ತಹಸೀಲ್ದಾರರು. ಯಾರು ಸಭೆ ಮಾಡ್ತಾ ಇದ್ದಾರೆ? ತಹಸೀಲ್ದಾರ್ಗಳು. ಭೂ ಮಾಫಿಯಾದಲ್ಲಿ ಇರ್ತಕ್ಕಂಥವ್ರು, ಕೆಇಡಿಬಿ ಇರ್ತಕ್ಕಂಥ ದಳ್ಳಾಳಿಗಳು, ಕೆಇಡಿಬಿಯಲ್ಲಿ ದಾಖಲೆಯನ್ನು ತಿದ್ದಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸೇರಿ ತಾಲೂಕು ಕಚೇರಿ ಒಳಗಡೆ ಸಭೆ ಮಾಡ್ತಾರೆ. ಸಾಮಾನ್ಯ ರೈತ ಬಡ ಗೋರೇಗೌಡ ಬಂದ್ರೆ ಬೆಳಿಗ್ಗೆ 10 ಗಂಟೆ ಬಂದ್ರೆ 2 ಗಂಟೆ 3 ಗಂಟೆಗೆ ಅದನ್ನ ತಹಸೀಲ್ದಾರ್ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ತಹಸೀಲ್ದಾರ್ ಏನು ಈ ತಾಲೂಕಿನ ಮೊದಲನೇ ಕೂಲಿ ಕಣ್ರಿ. ತಹಸೀಲ್ದಾರ್ ಆಕಾಶದಿಂದ ಬಂದಿಲ್ಲ. ಈ ತಾಲೂಕಿನ ಮೊದಲನೇ ಕೂಲಿ ತಹಸೀಲ್ದಾರ್. ಈ ಜಿಲ್ಲೆಗೆ ಮೊದಲನೇ ಕೂಲಿ ಜಿಲ್ಲಾಧಿಕಾರಿ. ಈ ರಾಜ್ಯಕ್ಕೆ ಮೊದಲನೇ ಕೂಲಿ ಮುಖ್ಯಮಂತ್ರಿ. ಯಾರು ಸಂಬಳವನ್ನು ಪಡಿತಾರೆ ಅವರೆಲ್ಲ ನಮ್ಮ ಸೇವಕರು. ಸರ್ಕಾರದಲ್ಲಿ ರೈತ ವರ್ಗ ನಾವ್ಯಾರು ಕೂಡ ಸಂಬಳ ತಗೊಳ್ಳಲ್ಲ. ಈ ರಾಜ್ಯದ ಅತ್ಯುನ್ನತ ವರ್ಗ ಯಾವ್ದಾದ್ರು ಇದ್ರೆ ದಾನ ಮಾಡ್ತಕ್ಕಂಥದ್ದು, ಅನ್ನ ಕೊಡ್ತಕ್ಕಂಥದ್ದು. ಒಂದ್ ಕಡೆ ಮತವನ್ನು ದಾನ ಮಾಡ್ತೇವೆ, ಮತ್ತೊಂದ್ ಕಡೆ ಅನ್ನವನ್ನು ದಾನ ಮಾಡ್ತೇವೆ. 2 ಮಾಡ್ತಕ್ಕಂಥ ದಾನದ ವರ್ಗ ರೈತ ವರ್ಗ ಕಣ್ರಿ. ಅಂತ ವರ್ಗಕ್ಕೆ ಬರೆ ಹೇಳ್ತಕ್ಕಂಥ ಕೆಲಸವನ್ನ ತಾಲೂಕಾಡಳಿತ, ಜಿಲ್ಲಾಡಳಿತ ಎಲ್ಲ ಇಲಾಖೆಗಳು ಮಾಡಿದ್ರೆ ಎಲ್ಲಿ ಅವ್ರಿಗೆ ಬದುಕು ಕಟ್ಕೊಳ್ತಕ್ಕಂಥದ್ದು. ಆ ಕಾರಣಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಏನಿವತ್ತು ಇಲ್ಲಿ ನಾವು ಮಾಡಿರ್ತಕ್ಕಂಥ ಅಂಶಗಳಿದ್ದಾವೆ. ಈ ಹಕ್ಕೊತ್ತಾಯಗಳ ಬಗ್ಗೆ ತಾಲೂಕಾಡಳಿತ 15 ದಿನದೊಳಗಡೆ ಜಿಲ್ಲಾಡಳಿತ ಸರಿಯಾದಂತ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ರಾಜ್ಯದ ರೈತ ಸಂಘಟನೆಗಳ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಪರ್ವ ಸಂಘಟನೆ, ರೈತ ಮಹಿಳಾ ಘಟಕ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಎಲ್ಲವೂ ಕೂಡ ನೇರವಾಗಿ ಅಹೋರಾತ್ರಿ ಧರಣಿಯನ್ನ ಈ ತಾಲೂಕು ಕಚೇರಿ ಮುಂದೆ ಪ್ರಾರಂಭ ಮಾಡ್ತೇವೆ. ರೈತ, ದಲಿತ, ಕಾರ್ಮಿಕರು ಬರ್ತೇವೆ. ಆಮೇಲೆ ನಿಮ್ಮ ಆಡಳಿತಕ್ಕೆ ಎಲ್ಲಿ ಕೊಳ್ಳಿ ಇಡಬೇಕು ಆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.